ಕರ್ನಾಟಕದಲ್ಲಿ ಹಿಂದಿ ಪುಂಡರ ಹಾವಳಿ ಜೋರಾಗಿದೆ. ಉದ್ಯೋಗ ಅರಸಿ ಬಂದ ವಲಸಿಗರು ಕನ್ನಡಿಗರ ಮೇಲೆ ದರ್ಪ ತೋರ್ತಾ ಇದ್ದಾರೆ. ಸಿಲಿಕಾನ್ ಸಿಟಿಯಲ್ಲಿ ಪರಭಾಷಿಗರ ಹಾವಳಿ ಹೇಗಿದೆ, ಇದಕ್ಕೆ ಕನ್ನಡಿಗರ ರೆಸ್ಪಾನ್ಸ್ ಹೇಗಿತ್ತು ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಕರುನಾಡಿನಲ್ಲಿ ಹಿಂದಿ ವಾಲಗಳ ದರ್ಪ ದಬ್ಬಾಳಿಕೆ. ಮೊನ್ನೆ ಬಾಲ ಬಿಚ್ಚಿದವ ಇಂದು ಫುಲ್ ಸೈಲೆಂಟ್. ಗ್ಯಾರಂಟಿ ನ್ಯೂಸ್ ವರದಿ ಕ್ಷಮೆ ಯಾಚಿಸಿದ ಹಿಂದಿ ಆಸಾಮಿ. ಹೌದು, ಕಳೆದ 2-3 ದಿನಗಳಿಂದ ಸಾಮಾಜಿಕ ಜಾಲತಾಣದಲ್ಲಿ ಭಾರೀ ಚರ್ಚೆಗೆ ಕಾರಣವಾಗಿದ್ದು ಹಿಂದಿ ವಾಲನ ಹಾವಳಿಯ ವಿಡಿಯೋ. ಏನ್ ಅವಾಜು, ಏನ್ ಗತ್ತು, ಕರ್ನಾಟಕನೇ ನಂದು ಅನ್ನೋ ಹಾಗೆ ಪೋಸು. ಹೌದು, ಕನ್ನಡ ಮಾತಾಡಿ ಅಂದಿದ್ದೇ ಈತನಿಗೆ ದೊಡ್ಡ ತಪ್ಪು ಅನ್ನೋ ರೀತಿ ನಡು ರಸ್ತೆಯಲ್ಲಿ ದೊಡ್ಡ ಡ್ರಾಮಾ ಶುರು ಮಾಡಿಕೊಂಡಿದ್ದ. ಕೆಟ್ಟ ಭಾಷೆಯಲ್ಲಿ ಕನ್ನಡಿಗರನ್ನ ನಿಂದಿಸಿದ್ದ. ಈ ವಿಚಾರ ಸಾಮಾಜಿಕ ಜಾಲತಾಣದಲ್ಲಿ ತಲ್ಲಣ ಸೃಷ್ಟಿಸಿತ್ತು. ಕನ್ನಡಿಗರು ಕೆಂಡಾಮಂಡಲರಾಗಿದ್ರು. ಇನ್ನು ಕನ್ನಡಿಗರ ಮೇಲೆ ಹಿಂದಿ ಭಾಷಿಕರು ದರ್ಪ ತೋರೋದು, ದೌರ್ಜನ್ಯ ಎಸಗೋದು ಇದು ಹೊಸದೇನೂ ಅಲ್ಲ. ಈ ಹಿಂದೆ ಕೂಡ ಹಿಂದಿಗರು ಕನ್ನಡಿಗರ ಮೇಲೆ ಅನೇಕ ಬಾರಿ ದೌರ್ಜನ್ಯ ನಡೆಸಿದ್ರು. ಉದ್ಯೋಗ ಅರಸಿ ಬಂದ ನಾರ್ತಿಗಳು ಬೆಂಗಳೂರಿನಲ್ಲೇ ಹುಟ್ಟಿ ಬೆಳೆದವರ ಮೇಲೆ ಪರಾಕ್ರಮ ತೋರಿದ್ರು. ಈ ವಿಚಾರವಾಗಿ ಗ್ಯಾರಂಟಿ ನ್ಯೂಸ್ ಇಡೀ ದಿನ ಸುದ್ದಿ ಬಿತ್ತರಿಸಿತ್ತು. ಹಿಂದಿ ವಾಲಾಗಳ ಗಾಂಚಾಲಿ ಅಂತ ವಿಶೇಷ ಕಾರ್ಯಕ್ರಮ ನಡೆಸಿ ಕನ್ನಡಿಗರನ್ನ ಒಟ್ಟುಗೂಡಿಸಿ ಹಿಂದಿ ವಾಲಾಗಳಿಗೆ ಚಳಿ ಬಿಡಿಸಿತ್ತು. ಇನ್ನು ಸುದ್ದಿ ಪ್ರಸಾರ ಆಗಿ 10 ನಿಮಿಷಕ್ಕೆ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಕನ್ನಡಿಗರೆಲ್ಲ ಸೇರಿ ಕಾರ್ ಚಾಲಕನಿಗೆ ರೋಪ್ ಹಾಕಿದ್ದ ಹಿಂದಿ ವಾಲಿಗೆ ಚಳಿ ಬಿಡಿಸಿದ್ದಾರೆ. ಮೊನ್ನೆ ಆವಾಜ್ ಹಾಕಿದ್ದವನು ಇಂದು ಕನ್ನಡಿಗರಿಗೆ ಕ್ಷಮೆ ಯಾಚಿಸಿದ್ದಾನೆ. ಕನ್ನಡ ಮಾತಾಡಲ್ಲ ಏನ್ ಮಾಡ್ತೀಯ ಅಂದವನು ಇಂದು ಕನ್ನಡದಲ್ಲೇ ನನ್ನನ್ನು ಕ್ಷಮಿಸಿಬಿಡಿ ಅಂತ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾನೆ. ಅದಕ್ಕೆ ನಾನು ಮಾನಪೂರ್ವಕ ಕ್ಷಮೆ ಯಾಚಿಸ್ತೀನಿ. ನಾನು ಹತ್ರ ಇರುವ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕ್ಷಮೆ ಯಾಚಿಸ್ತೀನಿ. ನಾನು ಎಲ್ಲಿದು ಬಗ್ಗೆ ರಿಗ್ರೆಟ್ ಇದೆ. ಮತ್ತು ಒಂದು ಹೀಟೆಡ್ ಕಾನ್ವರ್ಸೇಷನ್ನಲ್ಲಿ ಡ್ರೈವರ್ ಜೊತೆ ಆಗಿದ ಸಮಯದಲ್ಲಿ ಬಂದಿತ್ತು. ಒಟ್ನಲ್ಲಿ ಕೆಲಸಕ್ಕೆ ಅಂತ ಬಂದವರು ತಮ್ಮ ಕೆಲಸ ಮಾಡಬೇಕು. ಅದು ಬಿಟ್ಟು ಕನ್ನಡಿಗರ ಸ್ವಾಭಿಮಾನಕ್ಕೆ ಧಕ್ಕೆ ಬರುವ ಹಾಗೆ ನಾಲಿಗೆ ಹರಿಬಿಟ್ರೆ ಕನ್ನಡಿಗರು, ಅದರಲ್ಲೂ ಕನ್ನಡಿಗರ ಪರವಾಗಿರುವ ಗ್ಯಾರಂಟಿ ನ್ಯೂಸ್ ತಕ್ಕ ಪಾಠ ಕಲಿಸೋದಂತೂ ಗ್ಯಾರಂಟಿ. ಚರಣ್ ಮೂಡ್ಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.